श्री गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूत महाराज की जय। ಇವತ್ತಿನ ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 93, 94, 95 ನೋಡೋಣಂತ. ಶ್ಲೋಕ 93. जगीपाहता देवः अन्नदाता तया लागली तत्त्वता सारचिंता तयाचे मुखी नाम घेता पुकाचे मना सांगपारे तुझे काय वेचे. ಭಾವಾರ್ಥ: ಜಗತ್ತಿನ ಕಡೆಗೆ ನೋಡಿದರೆ ಭಗವಂತನು ಸರ್ವ ಜೀವಗಳ ಧಾರಣೆ ಪೋಷಣೆ ಮಾಡುತ್ತಾನೆಂಬುದು ಕಂಡುಬರುತ್ತದೆ. ವಾಸ್ತವಿಕವಾಗಿ ಭಗವಂತನು ಸರ್ವ ಪ್ರಕಾರದಿಂದಲೂ ಸರ್ವಜೀವಿಗಳ ಚಿಂತೆ ವಹಿಸುತ್ತಾನೆ. ಹೇ ಮನಸ್ಸೆ, ಆ ಭಗವಂತನ ಉಚಿತವಾದ ನಾಮವನ್ನು ಬಾಯಿಯಿಂದ ತೆಗೆದುಕೊಳ್ಳಲು ನಿನ್ನದೇನು ಹಾನಿಯಾಗುತ್ತದೆ? ಭಗವಂತ ಸರ್ವತ್ರ ಇದ್ದು ಎಲ್ಲ ಬ್ರಹ್ಮಾಂಡ ಪೂರ್ತಿ ವ್ಯಾಪ್ತಾಗಿ ಒಂದು ಸಣ್ಣ ಬೀಜ ಸಸಿಯಾಗ್ತದೆ, ಮಣ್ಣಿನಿಂದ ಸಾರ ಹೀರ್ಕೊಂಡು ಬೆಳೆ ಬರ್ತದೆ. ಅದು ಎಲ್ಲ ಜೀವಿಗಳಿಗೆ ಆಹಾರ ಆಗಿ ಪ್ರೊವೈಡ್ ಆಗ್ತದೆ. ಇದನ್ನೆಲ್ಲ ನಡೆಸಾವ ಯಾರು? ಹೌದಾ? ಆ ಭಗವಂತನ ಎಲ್ಲ ನಡೆಸ್ತಾನೆ. ಆವಾಗ ಎಲ್ಲ ಜೀವಿಗಳಿಗೆ ಆಹಾರ ದೊರಕೋಂಗೆ ಮಾಡ್ತಾನೆ. ಹೊರಗಿದ್ದು ಎಲ್ಲ ಕಡೆ ವ್ಯಾಪ್ತಾಗಿ ಪ್ರತಿಯೊಂದು ಜೀವಿಗೂ ಆಹಾರ ಸಿಗೋಂಗೆ ಮಾಡ್ತಾನೆ. ಆಮೇಲೆ ಎಲ್ಲ ಜೀವಿಗಳ ಒಳಗಿದ್ದು ಆ ಆಹಾರವನ್ನು ದೇಹದೊಳಗಿದ್ದು ಪಚನ ಮಾಡಿಸ್ತಾನೆ, ರಕ್ತ ಮಾಡಿಸ್ತಾನೆ, ಎಲ್ಲ ಮೆಟಬಾಲಿಸಮ್ಮು ನಡೆಯೋ ಹಂಗೆ ಮಾಡಿಸ್ತಾನೆ. ಮಾಡಿಸಿ ಒಳಗಿದ್ದು ಹೊರಗಿದ್ದು ಸತತ ಅವನ ನಮ್ಮನ್ನೆಲ್ಲ ಕಾಯ್ತಾನೆ. ಯಾ ತಾಯಿ ಎಷ್ಟು ಕಾಯ್ತಾಳೆ, ಯಾ ತಂದೆ ಎಷ್ಟು ಕಾಯ್ತಾನೆ, ಯಾರು ಎಷ್ಟು ಕಾಯ್ಲಿಕ್ಕೆ ಸಾಧ್ಯದ? ಸತತ ಭಗವಂತ ನಮ್ಮನ್ನೆಲ್ಲ ಪೋಷಿಸ್ತಿರ್ತಾನೆ. ಅದಕ್ಕೆ ಸಮರ್ಥ ಗುರುಗಳು ಹೇಳ್ತಾರೆ, ಭಗವಂತ ನಮ್ಮನ್ನು ಇಷ್ಟು ಪ್ರೀತಿಯಿಂದ ತಂದೆಯಾಗಿ ತಾಯಿಯಾಗಿ ಪೋಷಿಸ್ತಾನ ಅಂಥೇಳಿ ಅದ್ರದ್ದು ಒಂದು ಅರಿವು ಸಹಿತ ನಾವು ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ಅದ್ರದ್ದು ಅರಿವು ಇಟ್ಕೊಳ್ಳೋದಂದ್ರೆ ಹೆಂಗೆ? ಅದ್ರದ್ದು ಅರಿವು ಇಟ್ಕೊಳ್ಳೋದು ಅಂದ್ರೆ ನಾಮಸ್ಮರಣೆ ಮೂಲಕ ಅಂತ ಹೇಳ್ತಾರೆ ಗುರುಗಳು. ಆವನಾಧಾರ ಅಡವಿಯೋಳಿಪ್ಪ ಮೃಗಗಳಿಗೆ ಆರು ರಕ್ಷಕನು ಪಶುಜಾತಿಗಳಿಗೆ ಆವ ಪೋಷಕನು ಗರ್ಭದೊಳಿಪ್ಪ ಶಿಶುವಿಗೆ ದೇವಸಿರಿ ಪುರಂದರ ವಿಠಲನಲ್ಲದಲೇ ಅವನಾವನ ಕಾಯ್ವ ಅವನಿಯೊಳಗೆ ದೇವದೇವೇಶ ಶ್ರೀಹರಿಯಲ್ಲದೆ ಅವನಾವನ ಕಾಯ್ವ ಅವನಿಯೊಳಗೆ. ಇಲ್ಲೇ ಪುರಂದರದಾಸರು ಹೇಳ್ತಾರೆ, ಅವನ ಕಾಯ್ವ ಅವನಿಯೊಳಗೆ. ಯಾರು ಕಾಯ್ತಾರಪ್ಪ? ಅವನಿ ಅಂದ್ರೆ ಭೂಮಿಯೊಳಗೆ ನಿನ್ನ ಯಾರು ಕಾಯ್ತಾರಪ್ಪ? ಆ ಶ್ರೀಹರಿ ಅಲ್ದ ಅಡವಿಯೊಳಗಿರೋಂಥ ಮೃಗಗಳಿಗೆ ಯಾರು ಆಧಾರ? ಪಶು ಜಾತಿಗಳಿಗೆ ಯಾರು ಆಧಾರ? ಪಕ್ಷಿಗಳಿಗೆ ಯಾರು ಆಧಾರ? ಯಾರು ಗರ್ಭದೊಳಗಿನ ಶಿಶುವಿಗೆ ತಾಯಿ ಉಂಡ ಅನ್ನದ ಸಾರವನ್ನು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೀರ್ಕೊಂಡು ಅದಕ್ಕೆ ಮುಟ್ಟಿಸೋದು ಯಾರು ಪೋಷಕ? ಎಲ್ಲಾನು ನೀನಪ್ಪ ಪುರಂದರ ವಿಠಲ ಅಂಥೇಳಿ ಇಲ್ಲೇ ಹೇಳ್ತಾರೆ. ಅದನ್ನು ನಮಗೆ ಇಲ್ಲೇ ಗುರುಗಳು ಶ್ಲೋಕದ ಮುಖಾಂತರ ಹೇಳ್ಕೊಡ್ಲಿಕ್ಕತ್ತಾರ. ಈಗ ನೋಡೋಣ ಶ್ಲೋಕ 94. तिन्ही लोक जाळू शके कोपयेता निवाला हरो तो मुखे नाम घेता जपे आदरे पार्वती विश्वमाता म्हणूनी म्हणातेची हे नाम आता. ಭಾವಾರ್ಥ: ಸಂಹಾರ ದೇವನಾದ ಶ್ರೀಶಂಕರನು ಸಿಟ್ಟು ಬಂದರೆ ತ್ರಿಭುವನವನ್ನೇ ಸುಟ್ಟು ಹಾಕಬಲ್ಲನು. ಆದರೆ ಭಗವಂತನ ನಾಮಸ್ಮರಣೆಯಿಂದ ಅವನ ದಾಹವು ಶಾಂತವಾಯಿತು.
ಅದರಂತೆ ವಿಶ್ವ ನಿರ್ಮಾಣ ಮಾಡುವ ಪಾರ್ವತಿ ಮಾತೆಯೂ ಕೂಡ ಅತ್ಯಂತ ಆದರದಿಂದ ನಾಮ ತೆಗೆದುಕೊಳ್ಳುತ್ತಾಳೆ. ಇದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ನಾಮ ತೆಗೆದುಕೊಳ್ಳಬೇಕು. ಇಲ್ಲೇ ವಿವರಣೆ ಅಂದ್ರೆ ನಾಮದ ಮಹತ್ವ ಎಷ್ಟು ಸಾರಿ ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಸಂಹಾರ. ಬ್ರಹ್ಮ ಸೃಷ್ಟಿಕರ್ತ ಆದ್ರೆ ವಿಷ್ಣು ಎಲ್ಲನೂ ನಡ್ಸಾವಂತ, ಲಯದಿಂದ ಇರೋ ಹಂಗೆ ನೋಡ್ಕೊಳಾವಂತ, ಸ್ಥಿತಿಯನ್ನು ನಿರ್ವಹಣೆ ಮಾಡಾವಂತ, ಸಂಹಾರ ಮಾಡೋದು ರುದ್ರದೇವರ ಕೆಲಸ ಅಂತ. ಹಂಗೆ ಅಂದ್ರೆ ಎಷ್ಟು ಶಕ್ತಿಶಾಲಿ ರುದ್ರದೇವರು. ಜಗತ್ತಿಗೆ ತಂದೆಯಾದಂಥ ಶ್ರೀ ಶಂಕರ ಒಂದು ಸೆಕೆಂಡ್ ಸಿಟ್ಟು ಬಂದ್ರೆ ಇಡೀ ಎಲ್ಲ ತ್ರಿಭುವನವನ್ನು ಸುಟ್ಟು ಹಾಕಬಲ್ಲ ಅಂತಾಮ ಸಹಿತ ಭಗವಂತನ ನಾಮ ತಗೋತಾನ. ಆದ್ರೆ ತಾಯಿ ಜಗನ್ಮಾತೆ ಪಾರ್ವತಿ ಸಹಿತ, ಜಗತ್ತಿಗೆ ತಾಯಿ ಆದಂಥ ಪಾರ್ವತಿ ಸಹಿತ ನಾಮ ತಗೋತಾಳೆ. ಅದಕ್ಕೆ ಅಷ್ಟು ನಾಮಸ್ಮರಣೆ ವೈಶಿಷ್ಟ್ಯ ಎಷ್ಟದ ನೀ ತಿಳ್ಕೊಳಪ್ಪ ಜ್ಞಾನ ಮನಸ್ಸೇ ಅಂತ ಹೇಳಲಿಕ್ಕತ್ತಾರ ಇಲ್ಲಿ ಗುರುಗಳು. ಶ್ಲೋಕ 95. ಅಜಾಮೇಳ ಪಾಪಿ ವದೇ ಪುತ್ರ ಕಾಮೆ ತಯಾ ಮುಕ್ತಿ ನಾರಾಯಣಾಚೇ ನಿನಾಮೆ ಶುಕಾಕಾರಣೆ ಕುಂಟನಿ ರಾಮವಾಣಿ ಮುಖೇ ಬೋಲತಾ ಖ್ಯಾತಿ ಝಾಲಿ ಪುರಾಣಿ. ಭಾವಾರ್ಥ: ಪಾಪಿಯಾದ ಅಜಾಮಿಳನ ಮನಸ್ಸು ಅಂತಕಾಲದಲ್ಲಿ ಪುತ್ರನಲ್ಲಿ ಆಸಕ್ತವಾಗಿತ್ತು. ಆ ಮಗನ ಹೆಸರು ನಾರಾಯಣ. ನಾರಾಯಣನ ನಾಮದಿಂದ ಅಜಾಮಿಳನಿಗೆ ಮುಕ್ತಿ ಪ್ರಾಪ್ತವಾಯಿತು. ತನ್ನ ಗಿಳಿಗೆ ರಾಮ ರಾಮ ಅನ್ನಲು ಕಲಿಸುತ್ತಿದ್ದ ವೇಶ್ಯೆಯು ಆ ನಾಮಸ್ಮರಣೆಯಿಂದ ಉದ್ಧಾರಳಾದಳು ಹಾಗೂ ಪುರಾಣಗಳಲ್ಲಿ ತನ್ನ ಹೆಸರನ್ನು ಅಜರಾಮರಗೊಳಿಸಿದಳು. ಇಲ್ಲೇ ಗುರುಗಳು ಹೇಳ್ತಾರೆ, ಒಂದು ಸದಾಚರಣೆ ಇಲ್ಲ, ಎಂಥ ಪಾಪಿಷ್ಟನಾದಂಥ ಅಜಾಮಿಳ, ಸದಾಚರಣೆ ಇಲ್ಲ, ಭಕ್ತಿ ಇಲ್ಲ, ಭಾವಿಲ್ಲ ಅಂಥ ಅಜಾಮಿಳ ಸಹಿತ ಬರೇ ಒಂದು ತನ್ನ ಅಂತ್ಯಕಾಲದೊಳಗೆ ಅವನ 10ನೇ ಮಗ ಅಂತ ನಾರಾಯಣ, ನಾವು 10 ಮಕ್ಕಳಿದ್ರಂತ, ಅವನ 10ನೇ ಮಗನ ಯಮದೂತರು ಬಂದ ಕೂಡಲೇ ಅವ್ರನ್ನ ನೋಡಿ ಗಾಬರಾಗಿ ತನ್ನ 10ನೇ ಮಗ ಇರ್ತಾನಲ್ಲ ನಾರಾಯಣ 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 ಅಂತ ಅವನ್ನ ಕರೀತಾನಂತ ಅಜಾಮಿಳ. ಆವಾಗಲ್ಲೇ ಯಮದೂತರು ಹೋಗಿ ವಿಷ್ಣುದೂತರು ಪ್ರತ್ಯಕ್ಷ ಆಗ್ತಾರಂತ. ಯಾವಾಗ ಅವನ ಬಾಯಿಂದ ಒಂದು ಸತಿ ನಾರಾಯಣ ಅಂತ ನಾಮಸ್ಮರಣೆ ಬಂದದ್ದಕ್ಕೆ ಅಂದ್ರೆ ನಾಮಸ್ಮರಣೆ ಮಹತ್ವ ಎಷ್ಟದ. ಇನ್ನು ಅಂಥ ಪಾಪಿಷ್ಟ್ರ ಉದ್ಧಾರ ಆಗಬೇಕು ಅಂತಂದ್ರೂ ನೀವು ಸದಾಚರಣೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ನಾಮ ತಗೊಂಡ್ರೆ ಎಷ್ಟು ಇದಾಗಬಹುದು, ಎಷ್ಟು ಒಳ್ಳೇದಾಗಬಹುದು ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಅದೇ ರೀತಿ ಗುರುಚರಿತ್ರೆ ಒಳಗೆ, ದತ್ತ ಗುರುಚರಿತ್ರೆ ಒಳಗೆ ಬರ್ತದಲ್ಲ, ಒಬ್ಬಾಕಿ ವೇಷೆ ಗಿಣಿಗೆ ರಾಮ್ 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 ಕಲಿಸೋ ಸಲುವಾಗಿ ರಾಮ್ ರಾಮ್ ಅಂದದ್ದಕ್ಕೆ ಆಕಿಗೆ ಉದ್ಧಾರ ಆಗಿ ಹೋದ್ಲಂತ. ಅದಕ್ಕೆ ನಾಮಸ್ಮರಣೆ ಮಾಡು ಮನಸ್ಸು ಅಂತ ಹೇಳಿ ಇಲ್ಲೇ ಗುರುಗಳು ಹೇಳಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.